ಹಲೋ. ಹಾಂ ಪ್ರೀತು, ಹೇಳು. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಪುಟಾಣಿನಾ? ಅವಳು ಆದಿಭಾವನ್ ರೂಮಲ್ಲಿದ್ದಾಳೆ, ಇನ್ನೂ ಬಂದಿಲ್ಲ. ಅವಳಿಗೇನು ಪ್ರೀತು, ಹಾಯಾಗಿದ್ದಾಳೆ. ಈ ಮನೆಯಲ್ಲಿ ಎಲ್ಲರೂ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ, ಎಲ್ಲರೂ ಮುದ್ದು ಮಾಡೋರೆ. ಅದು ಅಲ್ಲದೆ ಅವಳು ಕೇಳಿದ್ದನ್ನು ಕೊಡಿಸ್ತಾರೆ, ಕೇಳಿದ್ದನ್ನು ತಿನ್ನಿಸ್ತಾರೆ. ತುಂಬ ಚೆನ್ನಾಗಿದ್ದಾಳೆ ಅವಳು. ಆದರೆ ನಮ್ಮ ಪುಟಾಣಿಗೆ ಅಪ್ಪ ಆಗಿರೋ ನೀನೇ ಅವಳ ಜೊತೆ ಇಲ್ವಲ್ಲ, ಅದೇ ನನಗೆ ಬೇಜಾರು. ಅವಳು ಅಷ್ಟೇ, ಡ್ಯಾಡಿಯಲ್ಲಿ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇರ್ತಾಳೆ. ಅವಾಗೆಲ್ಲ ಏನೋ ಒಂದು ನೆಪ ಹೇಳಿ ಸಮಾಧಾನ ಮಾಡ್ತಿರ್ತೀನಿ. ಏನು ಮಾಡೋದು, ನಿನ್ನ ಕೆಲಸನೇ ಹಾಗಲ್ವಾ? ಹೋದರೆ ತಿಂಗಳಾನ್ಗಟ್ಲೆ ಬರೋದೇ ಇಲ್ಲ, ಬಂದರೆ 1-2 ದಿನ ಇದ್ದು ವಾಪಸ್ ಹೊಟ್ಟೋಗ್ಬಿಡ್ತೀಯ. ಅದು ಸಾಲದು ಅಂತ ನೀನು ಬ್ಯುಸಿ ಆಗೋದಲ್ಲದೆ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹೀಗಿರುವಾಗ ಪಾಪ ಅವಳು ನಮ್ಮ ಬಗ್ಗೆ ಯೋಚನೆ ಮಾಡೋದು ಸಹಜನೇ ಅಲ್ವಾ? ಏನು ಮಾಡೋದು ಪ್ರೀತು, ಈ ಜವಾಬ್ದಾರಿನ ನನಗೆ ನಿನಗೆ ಅತ್ತೆ ಮಾವನೇ ವಹಿಸಿರೋದಲ್ವಾ? ನಾವು ಅದನ್ನು ಮಾಡಲೇಬೇಕು. ಆದಿಭಾವ ಅವ್ರದ್ದೇ ಆದ ಟ್ರಾನ್ಸ್ಪೋರ್ಟ್ ಕಂಪ್ನಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಿದ್ದ ಕಂಪ್ನಿನ ಈಗ ನಾವಿಬ್ಬರು ನೋಡ್ಕೊಳ್ತಾ ಇದ್ದೀವಿ. ಸಪೋಸ್ ಅವರೇನಾದರೂ ಈ ಬಿಸ್ನೆಸ್ನ ನೋಡ್ಕೊಂಡಿದ್ದಿದ್ರೆ ನಾವಿಬ್ಬರು ಫ್ರೀ ಆಗಿರ್ತಿದ್ವೇನೋ. ಹೋಗಲಿ ಬಿಡು ಪ್ರೀತು, ಈ ಕೆಲಸನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ನನಗೆ. ಹೋಗ್ತಾ ಹೋಗ್ತಾ ಚಾಲೆಂಜಿಂಗ್ ಆಗಿರಬಹುದು. ಸರಿ ಪ್ರೀತು, ಲೇಟ್ ಆಗ್ತಿದೆ, ನೀನು ಬೇಗ ಮಲ್ಕೊ. ಆಮೇಲೆ ನಿನ್ನ ಹೆಲ್ತ್ ಹುಷಾರು, ಸರಿನಾ? ಸರಿ, ನಾನೀಗ ನಾಳೆ ಕಾಲ್ ಮಾಡ್ತೀನಿ, ಮಲ್ಕೊ. ಗುಡ್ ನೈಟ್ ಪ್ರೀತು. ಬಾ. ಯಾರ್ಯಾರ ಹತ್ರ ಹೋಗಿದ್ಲು ನನ್ನ ಬಂಗಾರಿ? ಎಲ್ದಟ್ಟನೂ ಹೋಗಿದ್ದೆ. ಹೌದಾ? ಹೋಗೇನ್ ಮಾಡ್ದೆ? ಎಲ್ರಿಗೂ ಗುಡ್ ನೈಟ್ ಹೇಳಿ ಪಪ್ಪಿ ಕೊಟ್ಟು ಬಂದೆ. ಹೌದಾ? ಹಾಗಾದ್ರೆ ನನಗ್ ಪಪ್ಪಿ ಕೊಡಲ್ವಾ? ಇಲ್ಲ. ಯಾಕೆ? ಫಸ್ಟ್ ನೀನ್ ಗುಡ್ ನೈಟ್ ಹೇಳು, ಆಮೇಲೆ ಕೊಡ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಮಮ್ಮಿಗೆ 2 ಪಪ್ಪಿನಾ? ಒಂದು ಗುಡ್ ನೈಟ್ಗೆ, ಒಂದು ಸ್ವೀಟ್ ಡ್ರೀಮ್ಗೆ. ಮಮ್ಮಿ ಡ್ಯಾಡಿ ಯಾವಾಗ ಬರ್ತಾರೆ? ಡ್ಯಾಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಂದ್ಬಿಡ್ತಾರೆ. ಈಗ ತಾನೇ ನಿಮ್ ಡ್ಯಾಡಿ ಜೊತೆ ಫೋನಲ್ಲಿ ಮಾತಾಡ್ದೆ. ನೀನ್ ಫೋನ್ ಕೊಟ್ಟೇ ಇಲ್ಲ. ನೀನ್ ಇಲ್ಲಿ ಇರ್ಲೇ ಇಲ್ವಲ್ಲ? ಹೋಗು ಮಮ್ಮಿ, ನೀನ್ ಸುಳ್ಳು ಹೇಳ್ತೀಯ. ನಾನ್ ನಿನ್ ಜೊತೆ ಬಿಡ್ತೀನಿ. ಸಾರಿ ಬಂಗಾರಿ, ಕೋಪ ಮಾಡ್ಕೋಬೇಡ. ಡ್ಯಾಡಿ ಬಂದಿಲ್ಲ ಅಂದ್ರೆ ಏನು, ನಾನ್ ನಿನ್ ಜೊತೆ ಇರ್ತೀನಲ್ವಾ? ಹಾಗಾದ್ರೆ ಬೆಳಿಗ್ಗೆನು ನನ್ ಜೊತೆ ನೀನ್ ಇರ್ತೀಯಾ? ನಿನ್ ಜೊತೆನೆ ಇರ್ತೀನಿ, ನಿನ್ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತೀನಿ? ಹಾಗಾದ್ರೆ ಬೆಳಿಗ್ಗೆ ನೀನೇ ಪಡ್ಡು ಮಾಡ್ಕೊಡ್ಬೇಕು, ಆಯ್ತಾ? ಪಡ್ಡು ಬೇಕಾ? ಸರಿ, ಮಾಡ್ಕೊಡ್ತೀನಿ. ಇಷ್ಟ ಅಲ್ಲ, ನೀನೇ ತಿನ್ನಿಸ್ಬೇಕು. ನಾನೇ ತಿನ್ನಿಸ್ಬೇಕಾ? ಓಕೆ, ನಾನೇ ತಿನ್ನಿಸ್ತೀನಿ. ಸರಿ, ಟೈಮ್ ಆಯ್ತು, ಮಲ್ಗಣ್ವಾ? ಓಕೆ. ಮಮ್ಮಿ ಹಾಡೇಳು. ಹಾಡು ಹೇಳ್ಬೇಕಾ? ಯಾವ ಹಾಡು ಹೇಳ್ಬೇಕು? ಅದೇ ಸಾರಥಿ ಹೇಳ್ತಾರಲ್ಲ, ಬಾನದಾರಿ, ಅದೇ. ಓಹೋ, ಅದ್ ನಿನ್ ಫೇವ್ರೆಟ್ ಸಾಂಗ್ ಅಲ್ವಾ? ಹಾಡ್ತೀನಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಅಂತೂ ಇಂತೂ ಆ ಪಾರ್ವತಿ ದಾಮಿನಿ ಇಬ್ರು ಸೇರ್ಕೊಂಡು ನಾನೇ ಆ ಸರ ಕದ್ದಿದ್ದು ಅಂತ ಕಂಡಿಡ್ದು ಬಿಟ್ರಲ್ಲ. ಇನ್ನು ಮುಂದೆ ಅವ್ರು ನನಗೆ ಮರ್ಯಾದೆ ಕೊಡ್ತಾರಾ? ಕೊಡೋದೇ ಇಲ್ಲ. ಒಂದು ವೇಳೆ ಅವ್ರು ನನಗೆ ಮರ್ಯಾದೆ ಕೊಟ್ಟರು ಅದು ಮೇಲ್ನೋಟಕ್ಕೆ ಮಾತ್ರ ಆಗಿರುತ್ತೆ ಅಷ್ಟೇ. ಅವ್ರ ದೃಷ್ಟಿಯಲ್ಲಿ ನಾನು ಯಾವತ್ತಿಗೂ ಕಳ್ಳಿನೇ ಆಗಿರ್ತೀನಿ. ಆ ಪಟ್ಟ ನನ್ನ ಹೆಸರಲ್ಲಿ ಶಾಶ್ವತವಾಗಿರುತ್ತೆ. ಅವ್ರು ಅದೆಷ್ಟೇ ಬೈದಿದ್ರು ಆ ಹಾರ ಕದ್ದಿದ್ದು ನಾನಲ್ಲ ಅಂತ ಧೈರ್ಯವಾಗಿ ಸುಳ್ಳು ಹೇಳ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ಈಗಿರೋ ಧೈರ್ಯ ಆಗಿರ್ಲಿಲ್ವೇ. ಅವರಿಬ್ರು ಒಳ್ಳೆ ಜೋಡಿ ಎತ್ತುಗಳ ತರ ನನ್ನ ಗುಮ್ಮಕ್ಕೆ ಬಂದಿದ್ವು. ಅದಕ್ಕೆ ಹೆದರ್ಕೊಂಡು ಸುಮ್ಮನಾಗ್ಬಿಟ್ಟೆ. ಅಲ್ಲ, ನಾನು ಈ ಮನೆ ಕಾಲಿಟ್ಟದ ಹೊಸದ್ರಲ್ಲಿ
ದಾಮಿನಿಗೆ ಪಾರ್ವತಿನ ಕಂಡ್ರೆ ಆಗ್ತಾನೇ ಇರಲಿಲ್ಲ. ಯಾವಾಗಲೂ ಅವಳ ಮೇಲೆ ಮುಗಿ ಬೀಳ್ತಿದ್ಲು. ಆಮೇಲೆ ಆ ಪಾರ್ವತಿ ದಾಮಿನಿಗೆ ಅದೇನು ಮೋಡಿ ಮಾಡಿದ್ಲೋ ಏನೋ ಗೊತ್ತಿಲ್ಲ, ಅವರಿಬ್ರು ಒಂದಾಗ್ಬಿಟ್ರು. ಆ ದಾಮಿನಿಗೆ ಪಾರ್ವತಿ ಮೇಲೆ ಅದೇನು ಅಕ್ರೆ, ಅದೇನು ಕಾಳಜಿ. ತನ್ನ ಸ್ವಂತ ತಂಗಿ ಥರ ನೋಡ್ಕೋತಾಳೆ. ಆ ಪಾರ್ವತಿಗೂ ಅಷ್ಟೇ ದಾಮಿನಿ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅದೇನೋ ಅಂತಾರಲ್ಲ, ಗಳಸ್ಯ ಕಂಠಸ್ಯ ಅಂತ, ಇಬ್ರು ಹಾಗಿರ್ತವೆ. ಆದರೆ ಇವರಿಬ್ರಿಗೂ ಹೋಲಿಕೆ ಮಾಡಿ ನೋಡಿದ್ರೆ ದಾಮಿನಿಗಿಂತ ಪಾರ್ವತಿ ಸ್ವಲ್ಪ ಪರವಾಗಿಲ್ಲ. ಅವಳನ್ನ ಹೇಗಾದರೂ ಮಾಡಿ ನಿಭಾಯಿಸ್ಬೋದು. ಆದರೆ ಆ ಬಾಯಿ ಬಡ್ಕಿ ದಾಮಿನಿನ ಮಾತ್ರ ನಿಭಾಯಿಸಕ್ಕೆ ಬಹಳ ಕಷ್ಟ. ಯಾವಾಗಲೂ ನನ್ನ ಮೇಲೆ ಕತ್ತಿ ಮಸಿತಾನೆ ಇರ್ತಾಳೆ. ಹಾಗಾದರೆ ಈ ಹಿಂದೆ ಒಂದ್ಸಲ ಜನನಿ ಮಗುನ ಕರ್ಕೊಂಡು ಶಿವಪುರಕ್ಕೆ ಪೂಜೆಗೆ ಅಂತ ಹೋದಾಗ ನನಗೆ ಬಟ್ಟೆ ಸುತ್ತಿ ಹೊಡೆದಿದ್ದು ಇದೇ ದಾಮಿನಿನ. ಗುಡ್ ಮಾರ್ನಿಂಗ್ ಪಾರು. ಶುಭೋದಯ ಬಂಗಾರಿ. ಏನಿವತ್ತು ನಮ್ಮ ಬಂಗಾರಿ ಶಾಲೆಗೆ ಇಷ್ಟು ಬೇಗ ತಯಾರಾಗ್ಬಿಟ್ಟಿದ್ದಾಳೆ? ಸರಿ ಬಾ, ತಿಂಡಿ ತಿನ್ನು. ಬಂಗಾರಿ, ಯಾರನ್ನು ಹುಡುಕ್ತಾ ಇದೀಯಾ? ಮಮ್ಮಿ ಎಲ್ಲಿ? ಅಮ್ಮನ ಆಗ್ಲೇ ಆಫೀಸ್ಗೆ ಹೋದ್ರು ಕಂದ. ಯಾಕೆ ಬಂಗಾರಿ ಬೇಜಾರಾಗಿದ್ಯಾ? ಓ, ಅಮ್ಮ ಆಫೀಸಿಗೆ ಹೋದ್ರು ಅಂತನಾ? ನೀನೇನು ಬೇಜಾರು ಮಾಡ್ಕೋಬೇಡ. ಸಂಜೆ ಅಮ್ಮ ಬೇಗ ಮನೆಗೆ ಬಂದ್ಬಿಡ್ತಾರೆ, ಸರಿನಾ? ಬಾ, ಇವಾಗ ತಿಂಡಿ ತಿನ್ನು. ನಂಗೆ ತಿಂಡಿ ಬೇಡ. ಏನು ತಿಂಡಿ ತಿನ್ನೋದಿಲ್ವಾ? ಹೊಟ್ಟೆ ಏನಾದ್ರೂ ನೋವ್ತಾ ಇದೆಯಾ ಬಂಗಾರಿ? ಇಲ್ಲ. ಮತ್ತ್ಯಾಕೆ ತಿಂಡಿ ಬೇಡ ಅಂತಿದ್ಯಾ? ಹಾಗೆಲ್ಲ ಹೇಳ್ಬಾರ್ದು ಬಂಗಾರಿ. ನೋಡು, ನೀನು ರಾತ್ರಿ ಎಲ್ಲ ಖಾಲಿ ಹೊಟ್ಟೆಲ್ ಮಲಗಿರ್ತೀಯ ಅಲ್ವಾ, ಅದಕ್ಕೆ ಬೆಳಿಗ್ಗೆ ಬೇಗ ತಿಂಡಿ ತಿನ್ಬೇಕು. ಇಲ್ಲ ಅಂದ್ರೆ ನಿನಗೆ ಶಕ್ತಿನೇ ಇರಲ್ಲ, ಸುಸ್ತಾಗುತ್ತೆ ಗೊತ್ತಾ? ಆಮೇಲೆ ಶಾಲೆಯಲ್ಲಿ ನೀನು ಪಾಠ ಕೇಳೋದಕ್ಕಾಗಲ್ಲ, ಓದೋದಕ್ಕಾಗಲ್ಲ, ಆಮೇಲೆ ಬರೆಯೋಕ್ಕೂ ಆಗಲ್ಲ. ನಂಗೇನು ಬೇಡ. ಬೇಡ ಅನ್ಬಾರ್ದು ಬಂಗಾರಿ. ನಂಗೋಸ್ಕರ ಒಂದು ಸ್ವಲ್ಪ ತಿನ್ನು, ಸರಿನಾ? ಏನಂತೆ ನಮ್ಮ ಪುಟಾಣಿದು? ನೋಡಪ್ಪ, ತಿಂಡಿ ಬೇಡ ಅಂತ ಹೇಳ್ತದಳೆ. ಹೌದಾ? ಯಾಕೋ ಪುಟಾಣಿಗೆ ಹೊಟ್ಟೆ ಹಸ್ತಿಲ್ಲ ಅಂತ ಕಾಣುತ್ತೆ. ಅಪ್ಪ, ಹಸ್ವಾಗ್ಲಿ ಆಗದೆ ಇರ್ಲಿ, ಶಾಲೆಗೆ ಹೋಗೋ ಮಕ್ಕಳಿಗೆ ತಿಂಡಿ ತಿನ್ಸಿ ಕಳಿಸ್ಬೇಕು ತಾನೆ. ಹಾಗೆ ಹೇಗೆ ಕಳ್ಸೋದಕ್ಕಾಗತ್ತೆ ಹೇಳು? ಅದೇನೋ ನಿಜ ಅನ್ನು. ನಮ್ಮ ಪುಟಾಣಿಗೆ ಯಾಕೆ ತಿಂಡಿ ಬೇಡ ಅನ್ನಿಸ್ತಿದೆ? ಬೇರೆ ಏನು ತಿಂತೀಯಾ? ನಂಗೇನು ಬೇಡ, ಬನ್ನಿ ಸ್ಕೂಲ್ಗೆ ಹೋಗೋಣ. ಏ ಪುಟಾಣಿ, ಹೋಗ್ಲಿ ಬಿಡಮ್ಮ, ಅವಳಿಗೆ ಹಸುವಾಗಿಲ್ಲ ಅಂತ ಕಾಣುತ್ತೆ. ಹೊಟ್ಟೆ ಏನೋ ಕೆಟ್ಟಿರ್ಬೇಕು. ಮಕ್ಳಿಗೆ ಹಸುವಾದರೆ ತಿಂದೇ ಇರಲ್ಲ. ಹೇಗೂ ಬಾಕ್ಸಿಗೆ ಹಣ್ಣಾಗಿ ಕೊಟ್ಟಿರ್ತೀಯಲ್ಲ, ಅದೇ ತಿನ್ನುತ್ತೆ. ನಾನು ಮಧ್ಯಾಹ್ನ ಬೇಗ ಬಂದು ಊಟ ತೊಗೊಂಡೋಗಿ ಕೊಡ್ತೀನಿ. ಬೇಡಪ್ಪ, ಬರೀ ಹಣ್ಣುಗಳು ಹೇಗೆ ಸಾಕಾಗುತ್ತೆ ಹೇಳು? ನೋಡು, ನಾನು ಡಬ್ಬಿಗೆ ತಿಂಡಿನೂ ಹಾಕಿರ್ತೀನಿ. ನಮ್ಮ ಪುಟಾಣಿಗೆ ಹಸುವಾದಾಗ ಅದನ್ನ ತಿನ್ನೋದಕ್ಕೆ ಹೇಳು, ಸರಿನಾ? ಸರಿನಮ್ಮ, ಹಾಕ್ಕೊಡು. ನಿನಗೆ ಯಾಕೆ ಬೇಜಾರು? ಯಾಕೋ ಬಂಗಾರಿ ಇಷ್ಟೊಂದು ಬೇಜಾರಲ್ಲಿದೆಯಾ? ಆಮೇಲೆ ಕೋಪ ಇದ್ದಂಗಿದೆ. ಯಾರ ಓ, ಈ ಅಂಬಾರಿ ತಾತನ ಮೇಲೆ ಕೋಪನಾ? ಹಂಗೇನಾದ್ರೂ ಇದ್ರೆ ಹೇಳಮ್ಮ, ಕ್ಷಮೆ ಕೇಳ್ತೀನಿ, ಸಾರಿ ಅಂತ. ನಾನೇನಾದ್ರೂ ತಪ್ಪು ಮಾಡಿದ್ದೀನಿ ಪುಟ್ಟ? ಅಪ್ಪ, ಈಗ ಸಮಾಧಾನ ಆಯ್ತು. ಮತ್ತೆ ಯಾರ ಮೇಲೆ ಕೋಪ ಬಂದಿರೋದು ನಿನಗೆ? ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆಗಲೇ ಹೇಳಮ್ಮ. ಈಗ
ನಮ್ಮ ಮಾಮೂಲಿ ಜಾಗ ಬಂತು, ನಿನ್ನ ಅಲ್ಲಿ ಇಳಿಸ್ತೀನಿ. ನಿಮ್ಮ ಫ್ರೆಂಡು ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಂತು ನೋಡು. ನೋಡ್ದಾ, ನಾವು ಮಾಮೂಲಿ ಜಾಗದಲ್ಲೇ ಬಂದು ನಾನು ನಿನ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ನೀನು ಬಂದೆ, ನಾವು ಇವಾಗ ಸ್ಕೂಲಿಗೆ ಹೋಗೋಣವಾ? ಆದರೆ ದೊಡ್ಡ ಯಜಮಾನ್ರೆ, ಮಗುನ ಸ್ಕೂಲಿಗೆ ಸೇರಿಸಿದಾಗ್ಲಿಂದಲೂ ಅರಸನಕೋಟೆಯಿಂದ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಅಲ್ಲಿಂದ ಕರ್ಕೊಂಬರೋದು ನಾನೇ ಅಂತ ಅನ್ಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೂ ಅಷ್ಟೇ ನನ್ನ ಡ್ಯೂಟಿ. ಇಲ್ಲಿಂದ ಆಚೆಗೆ ನಿಮ್ಮ ಡ್ಯೂಟಿ ಅಂತ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ನಾವು ಮೂವರು ರಹಸ್ಯನ ಕಾಪಾಡ್ಕೊಂಡ್ಬಂದಿದ್ದೀವಿ. ಸಾರ್ಥಿ, ನಮ್ಮ 3 ಜನದ ಮಧ್ಯೆ 4ನೇವ್ರಿಗೆ ಗೊತ್ತಾಗಿದೆ. ಹೌದಾ? ಯಾರಿಗೆ? ಪಾರ್ವತಿಗೆ. ನಾನೇ ಹೇಳಿದೆ ಸಾರ್ಥಿ, ಯಾಕೋ ಪಾರುವಿಂದ ಈ ವಿಷಯನ ಮುಚ್ಚಾಡೋದಕ್ಕೆ ನನ್ನ ಹತ್ರ ಆಗಲಿಲ್ಲ. ಹೋಗ್ಲಿ ಬಿಡಿ ದೊಡ್ಡ ಯಜಮಾನ್ರೆ, ಆ ಪಾರ್ವತಿ ಅಲ್ಲಿ ಬೇರೆ ಯಾರಿಗೂ ಹೇಳದೆ ಇದ್ರೆ ಅಷ್ಟೇ ಸಾಕು. ಹೇಳಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಅಲ್ವಾ ಬಂಗಾರಿ? ಯಾಕೆ ನಮ್ಮ ಮುದ್ದು ಮರಿ ಬೇಜಾರಲ್ಲಿದೆ? ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ದೊಡ್ಡ ಯಜಮಾನ್ರೆ. ಬೆಳಗ್ಗೆಯಿಂದ ಹಾಗೆ ಇದ್ದಾಳೆ, ತಿಂಡಿನೂ ತಿಂದಿಲ್ಲ, ಹಾಗೆ ಬಂದಿದ್ದಾಳೆ. ನಾನು ಕೇಳಿದ್ರು ಉತ್ತರ ಹೇಳ್ತಿಲ್ಲ. ಹೌದಾ ಬಂಗಾರಿ, ಏನಾಯ್ತು? ಪಾರ್ವತಿನೂ ಕೇಳಾಯ್ತು, ನಾನು ಕೇಳಿದೆ, ಆದ್ರೆ ಬಾಯೇ ಬಿಡ್ತಿಲ್ಲ. ಸಾರ್ಥಿ, ನಾನು ಕೇಳಿದ್ರೆ ನಮ್ಮ ಮುದ್ದು ಮರಿ ಖಂಡಿತ ಹೇಳ್ತಾಳೆ. ಯಾಕೆ ಅಂದ್ರೆ ಈ ಸಾರ್ಥಿ ಕಂಡ್ರೆ ನಮ್ಮ ಪುಟ್ಟಿಗೆ ತುಂಬಾ ಪ್ರೀತಿ ಅಲ್ವಾ ಬಂಗಾರಿ? ಸರಿ ಬಂಗಾರಿ, ಹೇಳಿ ಇವಾಗ, ಯಾಕೆ ನೀನು ತಿಂಡಿ ತಿಂದಿಲ್ಲ? ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಅಂತದ್ ಏನಾಯ್ತು? ಮಮ್ಮಿ ರಾತ್ರಿ ಪಡ್ಡು ಮಾಡ್ಕೊತೀನಿ ಅಂದ್ರು. ಬೆಳಿಗ್ಗೆ ಆದ್ರೆ ಮಮ್ಮಿನೂ ಇಲ್ಲ ಪಡ್ಡುನೂ ಇಲ್ಲ. ಓ, ಅದಕ್ಕೆ ನಾನು ಇನ್ನಿದಾರ ಕೋಪ ಮಾಡ್ಕೊಂಡಿರೋದು. ಹೋಗ್ಲಿ ಬಿಡು ಬಂಗಾರಿ, ಮಮ್ಮಿ ಬಂದ್ಮೇಲೆ ಮಮ್ಮಿಗೆ ಸರಿಯಾಗಿ ಬೈಯೋಣ, ಸರಿನಾ? ಹಾಗೆಲ್ಲ ಮಮ್ಮಿ ಮೇಲೆ ಕೋಪ ಮಾಡ್ಕೊಂಡು ತಿಂಡಿ ತಿಂದೆ ಉಪವಾಸ ಇರಬಾರ್ದು ಕಂದ. ನಂಗ್ ಕೋಪ ಬಂದಿದೆ, ಅದಕ್ಕೆ ತಿಂಡಿ ಬೇಡ. ಆ ಥರ ಕೋಪ ಮಾಡ್ಕೊಂಡು ನೀನು ತಿಂಡಿ ಬಿಟ್ರೆ ಕನ್ಸಲ್ಲಿ ಗುಮ್ಮ ಬರುತ್ತೆ. ಹೌದಾ? ಆಮೇಲೆ ಗುಮ್ಮ ಬಂದು ಏನ್ ಮಾಡುತ್ತೆ ಗೊತ್ತಾ? ಸಾರಥಿ ಹಂಗೆ ಹೇಳ್ಬೇಡಿ, ನಂಗೆ ಭಯ ಆಗುತ್ತೆ. ಹಾಗಾದ್ರೆ ನೀನ್ ತಿಂಡಿ ತಿನ್ಬೇಕು. ಜಾಣೆ. ಇಲ್ಲಿ ಆ ಮಾಡು. ಆಮೇಲೆ ನಾವು ಸ್ಕೂಲ್ಗೆ ಹೋಗೋಣ, ಓಕೆನಾ? ಎಲ್ಲಿ ಅಂಬರಿ ತಾತಂಗೆ ಬಾಯ್ ಹೇಳು. ಬಾಯ್ ಅಂಬರಿ ತಾತ. ಬಾಯ್ ಬಗ್ಗರು. ಬರ್ತೀನಿ ಸಾರ್ಥಿ. ಹಾ.
ಘಮ ಅಂತಿದೆ. ಹಾಕಿನ ಸ್ವಲ್ಪ ಹಾಕು. ನನ್ಗೆ ಹಶ್ವಾಗಿರೋದಕ್ಕೂ ನೀನ್ ಮಾಡಿರೋ ತಿಂಡಿ ರುಚಿಗೂ ಸಖತ್ತಾಗಿ ಮ್ಯಾಚಿಂಗ್ ಆಗ್ತಿದೆ. ಯಾಕೆ ಪಾರು ಒಂಥರ ಇದೆಯಾ? ಏನಿಲ್ಲ ಚಿಕ್ಕತ್ತೆ. ನೀನ್ ತಿಂಡಿ ತಿಂದ್ಯಾ? ನಿನಗೆ ಸುಳ್ಳು ಹೇಳೋದಕ್ಕೂ ಬರಲ್ಲ ಪಾರು. ಈ ಮನೆ ಯಜಮಾನಿ ನಮ್ಮ ಅಕ್ಕನಿಂದ ಹಿಡ್ದು ಈ ಮನೇಲಿ ಕೆಲಸ ಮಾಡೋರು ತಿಂಡಿ ತಿನ್ನೋವರೆಗೂ ನೀನ್ ತಿಂಡಿ ತಿನ್ನಲ್ಲ ಅಂತ ನನಗೆ ಗೊತ್ತಿದೆ. ಬಾ, ನನ್ನ ಹೊಟ್ಟೆಗೆ ಕೂತ್ಕೊಂಡು ನೀನು ತಿಂಡಿ ತಿನ್ನು. ನನಗೆ ಬೇಡ ಚಿಕ್ಕತ್ತೆ, ನನಗೆ ಹಸಿವಿಲ್ಲ. ಹಸಿವಿಲ್ವಾ? ಯಾಕೆ? ಅಂಥದ್ದೇನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ ಹೇಳು, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇಲ್ಲ ಚಿಕ್ಕತ್ತೆ, ನಮ್ಮ ಪುಟಾಣಿ ತಿಂಡಿ ತಿಂದ ಶಾಲೆಗೆ ಹೋಗಿದ್ದಾಳೆ. ಅವಳು ತಿಂಡಿ ತಿಂದಿಲ್ಲ ಅಂದಮೇಲೆ ನನಗೆ ತಿನ್ನೋದಕ್ಕೆ ಹೇಗೆ ಮನ್ಸು ಬರುತ್ತೆ ಹೇಳಿ? ಅಲ್ಲ, ಮಗು ಯಾಕೆ ತಿಂಡಿ ತಿನ್ಲಿಲ್ಲ? ಗೊತ್ತಿಲ್ಲ ಚಿಕ್ಕತ್ತೆ, ಕೇಳಿದ್ದಕ್ಕೆ ನನಗೆ ಬೇಡ ಅಂತ ಮಾತ್ರ ಹೇಳಿದ್ಲು. ಇವತ್ತು ಯಾಕೋ ನನ್ನ ಹತ್ರ ಸರಿಯಾಗೂ ಮಾತಾಡಲಿಲ್ಲ. ಮಗು ಹಸ್ಕೊಂಡು ಹೋಗಿದೆ ಅಂತ ನೀನು ತಿಂತ ಇಲ್ವಾ? ಅದಕ್ಕೆ ಹೇಳೋದು ತಾಯಿ ಹೃದಯ ಅಂತ. ಮಕ್ಕಳಿಗೆ ಬೇಜಾರಾದ್ರೆ ತಾಯಿ ಕರಳು ಕಿವುಚದಂಗಾಗತ್ತೆ. ಅವಕ್ಕೇನಾದ್ರೂ ಸ್ವಲ್ಪ ನೋವಾದ್ರೂ ತಾಯಿ ಜೀವನೇ ಹೋದಂಗಾಗತ್ತೆ. ಈ ಪ್ರಪಂಚದಲ್ಲಿ ಬೆಲೆನೇ ಕಟ್ಟಕ್ಕಾಗದೆ ಇರೋ ಸಂಬಂಧ ಅಂದ್ರೆ ಅದು ತಾಯಿ ಮಗುವಿನ ಸಂಬಂಧ. ಮಕ್ಕಳು ಹತ್ರೆ ನಾವು ಅಳ್ತೀವಿ, ಮಕ್ಕಳು ನಕ್ರೆ ನಾವು ನಗ್ತೀವಿ. ಒಟ್ನಲ್ಲಿ ಕೊನೆವರೆಗೂ ನಮಗೆ ಗೊತ್ತಿಲ್ದಂಗೆ ನಾವು ಮಕ್ಕಳು ಕೈಗೊಂಬೆ ಆಗಿರ್ತೀವಿ. ಈಗ ನೀನು ತಿನ್ನು ಅಂತ ಹೇಳೋದಕ್ಕೆ ನನಗೆ ಮನ್ಸು ಬರ್ತಾ ಇಲ್ಲ ಪಾರು. ಹಾಗಂತ ಎಷ್ಟೊತ್ತವರೆಗೂ ಹಸ್ಕೊಂಡಿರ್ತೀಯ? ಇಲ್ಲ ಚಿಕ್ಕತ್ತೆ, ನಮ್ಮ ಪುಟಾಣಿ ಮನೆಗೆ ಬಂದಮೇಲೆ ನನ್ನ ಕೈಯಾರೆ ಅವಳಿಗೆ ತಿನ್ಸಿದ್ಮೇಲೆ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಆಮೇಲೆ ನಾನು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಬಿಡಿ. ಅಲ್ಲಿವರೆಗೂ ನನಗೆ ತಿನ್ನು ಅಂತೆಲ್ಲ ಬಲವಂತ ಮಾಡಬೇಡಿ ಚಿಕ್ಕತ್ತೆ. ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನಿನಗೆ ಆ ದೇವರು ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು. ಸ್ವಲ್ಪನೂ ಕರುಣೆನೇ ಇಲ್ಲ ಅನ್ಸುತ್ತೆ ಅವನಿಗೆ. ಅದು ಯಾವಾಗ ನಿನಗೆ ನ್ಯಾಯ ಸಿಗುತ್ತೋ, ನಿನ್ನ ಮಗು ನಿನ್ನ ಮಡಿಲನ್ನ ಅದು ಯಾವಾಗ ಸೇರುತ್ತೋ ನಾನು ನೋಡ್ತೀನಿ. ಕಾಲ ಹೀಗೆ ಇರಲ್ಲ. ಯಾಕೆ ಚಿಕ್ಕತ್ತೆ ಕೈ ತೊಳೆದ್ಬಿಟ್ರಿ? ತಿಂಡಿ ಹಾಗೆ ಇದೆ. ನೀನು ಉಪವಾಸ ಇದ್ದು ನಾನು ಮಾತ್ರ ಹೇಗೆ ತಿನ್ಲಿ? ಮಗು ಬಂದಮೇಲೆ ಸಂಜೆ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಈಗ ನಂಗೆ ಬೇಡ. ಪಾಪನ ಸ್ಕೂಲಿಗೆ ಬಿಟ್ಟಿದ್ದಾಯ್ತು. ಪಾರ್ಕ್ ಕಾಲ್ ಮಾಡಿ ಪುಟಾಣಿ ಬರೋಕ್ಕಿಂತ ಮುಂಚೆ ಸಂಜೆ ಅವಳಿಗೆ ಪಡ್ಡು ಮಾಡಿಡು ಅಂತ ಹೇಳಬೇಕು. ಹಲೋ, ಹೇಳಿ ಯಜಮಾನ್ರೆ. ಏನು ಮಾಡ್ತಿದ್ದೀರಾ ಮೇಡಮ್? ಇರುತ್ತಲ್ಲ ಮಾಮೂಲಿ ಕೆಲಸ. ಮತ್ತೆ ನಮ್ಮ ಪುಟಾಣಿನ ಶಾಲೆಗೆ ಬಿಟ್ರಾ? ಹಾಂ, ಈಗ ಜಸ್ಟ್ ಬಿಟ್ಟು ಬಂದೆ. ಹಾಗೆ ತಿಂಡಿನೂ ತಿನ್ನಿಸ್ದೆ. ಯಾರಿಗೆ? ಇನ್ಯಾರಿಗೆ? ನಮ್ಮ ಪುಟಾಣಿಗೆ. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ನಮ್ಮ ಪುಟಾಣಿಗೆ ತಿಂಡಿ ತಿನ್ಸಿದ್ರಾ? ಅಲ್ಲ, ಅವಳು ತಿಂಡಿ ತಿಂದಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಅವಳಪ್ಪ ಪಾರು. ನೀನು ಅವಳನ್ನ ಹೆತ್ತಿರ್ಬೋದು, ಆದರೆ ಅವಳ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆಯ್ತಾಯ್ತು, ನಾನು ಎಷ್ಟೇ ಹೇಳಿದ್ರು ತಿಂದೇ ಇರೋ ನಮ್ಮ ಪುಟಾಣಿ ನೀವು ಹೇಳಿದ ತಕ್ಷಣ ಹೇಗೆ ತಿಂದ್ಲು? ಅದು ನನಗೂ ಮತ್ತೆ ನನ್ನ ಮಗಳಿಗಿರೋ ಬಾಂಡಿ. ಅದ್ ಸರಿ ಯಜಮಾನ್ರೆ, ಅಷ್ಟಕ್ಕೂ ಅವಳು ಯಾಕೆ ಹಾಗೆ ಹೋದ್ಲಂತೆ? ಅದಕ್ಕೆ ಕಾರಣ ಜನನಿ ಅಂತೆ ಪಾರು. ಜನನಿನಾ? ನಿನ್ನೆ ರಾತ್ರಿ ಜನನಿ ಪಾಪು ಹತ್ರ ನಾಳೆ ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡ್ಕೊಡ್ತೀನಿ ಅಂತ ಹೇಳಿದ್ಲಂತೆ ಪಾರು. ಆದ್ರೆ ಇವತ್ತು ಬೆಳಗ್ಗೆ ಜನನಿ ಬೇಗನೆ ಹೋಗ್ಬಿಟ್ಲಲ್ಲ,
ಅದಕ್ಕೆ ಇದು ಕೋಪ ಮಾಡಿಕೊಂಡು ತಿಂಡಿ ತಿಂದೆ ಹಾಗೆ ಬಂದ್ಬಿಟ್ಟಿತ್ತು. ಓ ಇಷ್ಟೆಲ್ಲ ಆಗಿದೆಯಾ? ಇವಾಗ ಪುಟಾಣಿ ಸಂಜೆ ಮನೆಗೆ ಬರೋ ಅಷ್ಟೊತ್ತಿಗೆ ನೀನು ಬಿಸಿ ಬಿಸಿ ಪಡ್ಡು ಮಾಡಿಟ್ಟಿರೋ, ಬಂದ್ ಕೂಡಲೇ ಅದಕ್ಕೆ ಕೊಟ್ರಾಯ್ತು. ಸರಿ ಯಜಮಾನ್ರೆ, ಫೋನ್ ಇಡ್ಲಾ? ಹಲೋ ಹಲೋ ಹಲೋ. ಏನು ಈಗಲೇ ಪಡ್ಡು ಮಾಡಕ್ ಹೋಗ್ತಾ ಇದೀಯಾ? ಏನೋ ಖುಷಿ ವಿಷಯ ಹೇಳ್ತಾ ಇದ್ವಿ. ನಮ್ಗೇನು ಸಿಹಿಯಾಗಿ ಏನು ಇಲ್ವಾ? ಅಂದ್ರೆ ಏನು ಕೊಡಲ್ವಾ ಅಂತಂದ್ರೆ, ಪ್ರೀತಿಯಿಂದ ಮಾತಾಡ್ತಾ ಸಿಹಿಯಾಗಿ ಏನಾದರೂ ಮುತ್ತು ಕೊಟ್ರೆ ಈ ಅತೃಪ್ತವಾಗಿರೋ ಜೀವಕ್ಕೆ ಸ್ವಲ್ಪ ತೃಪ್ತಿ ಸಿಗುತ್ತೆ. ಭಾರವಾಗಿರೋ ಮನಸ್ಸು ಬಲೂನ್ ಥರ ಹಾರಾಡುತ್ತೆ. ಹಲೋ ಬಾರು ಬಾರು.